ಸೊ ಪ್ರೇಮ್ ಅಂದ ತಕ್ಷಣ ಹಿಂಗ್ ಕೇಡಿ ಬರ್ತಾನೆ, ಇಸ್ ಪ್ರೇಮ್. ಯಾಕೆ ಪ್ರೇಮ್ ಕೇಡಿಗೆ ಬರ್ತಾನೆ ಅಂತಂದ್ರೆ ಧ್ರುವ ಹೋಲ್ಡ್ ಮಾಡ್ತಾನೆ ಅದನ್ನ. ಈಸಕ್ಕೆ ಕಮರ್ಷಿಯಲ್ ಹೀರೋ ಹೆಂಗೆ ದರ್ಶನ್ ಅವರು, ಶಿವಣ್ಣ ಅವರು, ನನ್ನ ಸುದೀಪ್ ಸಾರ್ ಆಗ್ಲಿ, ಸೊ ಧ್ರುವ ಮಾಡ್ತಾನೆ. ಈಸ್ ಲೆಜೆಂಡ್, ಅವರೆಲ್ಲ ಲೆಜೆಂಡ್ಗಳು. ಓಕೆ, ಸೊ ಇಲ್ಲಿ ಧ್ರುವ ಬಂದ್ಬಿಟ್ಟು ಅವನು 6 ಸಿನಿಮಾ ಮಾಡಿದಾನೆ, ಬಟ್ ನನ್ನನ್ನು ತಡಿತಾನ ಅವನು ಅಂತ ನನಗೊಂದು ಭರವಸೆ. ನನ್ನನ್ನು 100% ತಡಿತಾನೆ. ಬಟ್ ಒಬ್ಬ ಕಾಮನ್ ಪೀಪಲ್ ಆಗಿ ತಡಿಬೇಕು ನಾನು ಅವನನ್ನ. ಒಬ್ಬ ಕಾಮನ್, ಒಬ್ಬ ನಾರ್ಮಲ್ ಹುಡುಗನಾಗಿ ಅವನನ್ನ ತೋರಿಸ್ಬೇಕು ಅಂತ ಇದರಲ್ಲಿ ಇದು ಪ್ರೇಮ್ ಸಿನಿಮಾ ಅಂದ್ರೆ ಒಪ್ಕೋತೀನಿ. ವಾಟ್ ಹ್ಯಾವ್ ಯು ಡನ್ ಇನ್ ಕೆಡಿ? ಅವಾಗಿನ ಟ್ರೆಂಡ್ಗೆ, ಅವಾಗಿನ ಸ್ಟೈಲ್ಗೆ ನನಗೆ ಒಂದು ಇಷ್ಟ ಇತ್ತು. ಅಂದ್ರೆ ನಾನು ಅದ್ಭುತವಾಗಿ ಮಾಡಿದ್ದೀನಿ, ಅದ್ಭುತವಾಗಿ ಏನೋ ಹೇಳಕ್ ಕೊಟ್ಟಿದ್ದೀನಿ ಅಂತ ಮಾತ್ರ ಹೇಳಲ್ಲ ವಾಸಿ ಅವರೇ. ಓಕೆ, ಒಂದು ನಾರ್ಮಲ್ ಒಂದು ಹುಡುಗನ ಕಥೆನ ಹೇಳ್ತಾ ಇದ್ದೀನಿ. ಒಂದು ಎಮೋಷನ್ಸ್, ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೀವು ಸಿನಿಮಾ ನೋಡ್ಬೋದು. ಬಟ್ ಬ್ಲಡ್ ಶೇಡ್ ಇರುತ್ತೆ. ಬಟ್ ಬ್ಲಡ್ ಶೇಡ್ ಅಂದ ತಕ್ಷಣ ನಾನು ತೊಗೊಂಡೋಗ್ಬಿಟ್ಟು ಬೇರೆ ಪಿಕ್ಚರ್ ಹಿಂದಿ, ತೆಲುಗು, ತಮಿಳು ಬ್ಲಡ್ ಶೇಡ್ ಇದೆ, ಹಂಗೆಲ್ಲ ಬ್ಲಡ್ ಶೇಡ್ ಇರಲ್ಲ. ಸೊ ಬ್ಲಡ್ ಶೇಡ್ ಅಂತ ಇದ್ದೇ ಇರುತ್ತೆ. ಯಾಕೆಂದ್ರೆ ಪಾತ್ರ ಎಲಿವೇಶನ್ ಬೇಕು ನನಗೆ. ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಜಂಜಿ ಸ್ಟೈಲ್ ಅಂಡ್ ದೆನ್ ವಾಟ್ ಇಸ್ ಏನು ಮಾಡ್ಬೋದು ಅನ್ನೋ ಲೆವೆಲ್ಗೆ ಹೇಳಿದ್ದೀನಿ. ಅಂಡ್ ಅದು ಕಥೆನ ಕಟ್ಟಿದ್ದೀನಿ. ಫ್ರೇಮ್ ಟು ಫ್ರೇಮ್ ನೀವು ಯಾವ ಹಾಲಿವುಡ್ ಸಿನಿಮಾಗೂ ಬೇಕಾದ್ರೂ ಹೊಂದಾಣಿಕೆ ಮಾಡ್ಬೋದು. ಫ್ರೇಮ್ ಬ್ಯೂಟಿ ಅಂಡ್ ದೆನ್ ಫೋಟೋಗ್ರಾಫಿ ಅಂಡ್ ದೆನ್ ಮೇಕಿಂಗ್, ಅಂದ್ರೆ ಯಾವ ಹಾಲಿವುಡ್ ಸಿನಿಮಾಗೆ ಬೇಕಾದ್ರೂ ನೀವು ತೊಗೊಂಡು ಮಾಡ್ಬೋದು. ಪ್ರತಿ ಸಾಂಗು ರಜನಿಕಾಂತ್ ಸರ್ ಪಿಕ್ಚರ್ ಆಗಲಿ, ಬೇರೆ ವಿಜಯ್ ಸಿನಿಮಾ ಆಗಲಿ, ಬೇರೆ ಹಿಂದಿ ಸಿನಿಮಾ ಶಾರುಖ್ ಖಾನ್ ಸಿನಿಮಾ ಆಗಲಿ, ಅದಕ್ಕಿಂತ ಮೀರಿ ಮಾಡಿದ್ದೀನಿ. ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ, ಅದಕ್ಕಿಂತ ಮೀರಿ. ಅವೆಲ್ಲ ಹಿಟ್ ಆಗಿವೆ, ಬಟ್ ಅದಕ್ಕಿಂತ ಮೀರಿ ಮಾಡಿದ್ದೀನಿ.